ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂ.ಎಸ್. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ವಿಶಾಖ ನಕ್ಷತ್ರ, 27/12/2024 ಗುರುವಾರ. ಮುಖ್ಯಾಂಶಗಳು: ಸುವರ್ಣ ಮೇದಿನಿ ಚಲನಚಿತ್ರ ಪರಿಚಯ ಕಾರ್ಯಕ್ರಮ. ಸುದ್ದಿಯ ವಿವರ. ಮಲೆನಾಡಿನ ಜ್ವಲಂತ ಸಮಸ್ಯೆ ವೃದ್ಧಾಶ್ರಮಗಳಾಗುತ್ತಿರುವ ಗ್ರಾಮೀಣ ಪ್ರದೇಶ ವಾಸ್ತವತೆಗೆ ಹೆಚ್ಚಿನ ಒತ್ತು ನೀಡಿ ಸ್ಥಳೀಯ ಕಲಾವಿದರನ್ನು ಒಳಗೊಂಡಂತೆ ವಿಭಿನ್ನ ಚಲನಚಿತ್ರ ಸುವರ್ಣ ಮೇದಿನಿ ಚಿತ್ರೀಕರಣ ಭರದಿಂದ ನಡೆಯುತ್ತಿದೆ ಎಂದು ನಿರ್ದೇಶಕ ಪ್ರದೀಪ್ ಹೆಬ್ಬಾರ್ ಹೇಳಿದರು. NH 169ರ ಕಡೇಮನೆ ವಾನಪ್ರಸ್ಥಾಶ್ರಮದಲ್ಲಿ ಬುಧವಾರ ಏರ್ಪಡಿಸಿದ್ದ ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ಆಯೋಜಿಸಿದ್ದ ಪರಿಚಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಾರಂಪರಿಕ ಮೌಲ್ಯ ಹಸಿರಿನ ಉಸಿರಲ್ಲಿ ಬದುಕು ಕಟ್ಟಿಕೊಂಡು ಹಲವು ವರ್ಷದಿಂದ ಬೆಳೆ ವಿವಿಧ ರೋಗಗಳಿಗೆ ಬಲಿಯಾದರೂ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗುತ್ತಿರುವ ರೈತರ ಬದುಕು ಅರಣ್ಯ ಕಾಯ್ದೆ ಸಮಸ್ಯೆ ವಿಷಯ ಒಳಗೊಂಡಿದೆ. ಕಳೆದ 27 ವರ್ಷದಿಂದ ಚಂದ್ರಗಿರಿ ಪ್ರತಿಷ್ಠಾನ ನಿರಂತರವಾಗಿ ಮಲೆನಾಡಿನ ಯುವ ಪ್ರತಿಭೆಯನ್ನು ಬೆಳೆಸಿದೆ. ಹಲವಾರು ನಾಟಕಗಳನ್ನು ಪ್ರದರ್ಶಿಸಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಕೊಡುಗೆ ನೀಡಿದೆ. ಯಾವುದೇ ಸಮಸ್ಯೆ ಜನರ ಮನ ತಟ್ಟಲು ಚಲನಚಿತ್ರ ಮಾಧ್ಯಮ ಅತ್ಯಂತ ಪರಿಣಾಮಕಾರಿ. ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆ ನೀಡಿ ನಿರ್ಮಿಸುತ್ತಿರುವ ಚಲನಚಿತ್ರ ಮಲೆನಾಡಿನ ಜನರ ಪ್ರೋತ್ಸಾಹದ ಅಗತ್ಯವಿದೆ ಎಂದರು. ನಿರ್ಮಾಪಕ ಚಂದ್ರಗಿರಿ ದಿನೇಶ್ ಮಾತನಾಡಿ, ಸಾಧನೆ ಮಾಡಲು ಛಲವಿರಬೇಕು, ಗುರಿ ಮುಟ್ಟಲು ವಿಶಾಲವಾದ ದೃಷ್ಟಿತ್ವ ಇರಬೇಕು. ಈಗಾಗಲೇ ಮಲೆನಾಡು ಹಲವಾರು ಸಮಸ್ಯೆಯ ಗೂಡಾಗಿದ್ದು ಅದಕ್ಕೆ ಪರಿಹಾರ ಏನು ಎಂಬ ಪ್ರಶ್ನೆಗೆ ಸುವರ್ಣ ಮೇದಿನಿಯಲ್ಲಿ ಉತ್ತರವಿದೆ ಎಂದರು. ಸಭೆಯಲ್ಲಿ ವೃದ್ಧಾಶ್ರಮದ ಮುಖ್ಯಸ್ಥ ಕೇಶವನ್, ಗೋಕುಲ್ದಾಸ್ ಕಾಮತ್, ನಾಯಕ ಕಾರ್ತಿಕ್, ನಾಯಕಿ ಅಪರ್ಣಾ ಭಟ್, ಕ್ಯಾಮರಾಮ್ಯಾನ್ ಬಸವರಾಜ್, ಇಂದ್ರ ಉಪಸ್ಥಿತರಿದ್ದರು. ತಾಲೂಕು ದಾಸ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಸುನೀತಾ ನವೀನ್ ಗೌಡ ನೇಮಕಗೊಂಡಿದ್ದಾರೆ. ಜಿಲ್ಲಾ ದಾಸ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಿರೇನಲ್ಲೂರು ಶ್ರೀನಿವಾಸ್ ನೂತನ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ. ಜಾಹೀರಾತು: ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಬೇಕಾಗಿದ್ದಾರೆ. ಸಂಪರ್ಕಿಸಿ 944 90 83 488. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 944 88 43 831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.